ಹಲೋ, ಶುಭೋದಯ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಸಮಯ 5 ಗಂಟೆ. ತಂಪಾದ ಗಾಳಿ ಬೀಸ್ತಾ ಇತ್ತು. ಹಂಗೆ ಒಂದು 10 ನಿಮಿಷ ನಿಂತ್ಕೊಂಡ್ಬಿಡೋಣ ಅನಿಸ್ಬೇಕು, ಅಷ್ಟೊಂದು ತಂಪಾಗಿ ಚೆನ್ನಾಗಿತ್ತು. ನಿಶಬ್ದ, ಆ ಗಾಳಿ ಎಲ್ಲ ಒಂಥರ ಸೊಗಸಾಗಿತ್ತು. ಇನ್ನು ಇವತ್ತು ಬಂದುಬಿಟ್ಟು ನಾವು ಲೇಪಾಕ್ಷಿಗೆ ಹೊರಡ್ತಾ ಇದ್ದೀವಿ. ಅದು ಕೂಡ ಬೈಕಲ್ಲಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಲೇಪಾಕ್ಷಿಗೆ ಹೋಗಬೇಕು, ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಒಂದು ಆರ್ಕಿಟೆಕ್ಚರ್ ಆಗಿರ್ಬೋದು, ಅಲ್ಲಿ ಒಂದು ವಾಸ್ತುಕಲೆ ಅದನ್ನೆಲ್ಲ ನೋಡಬೇಕು ಅಂದ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ವಿ. ಇದಿರೋದು ಆಂಧ್ರ ಪ್ರದೇಶದಲ್ಲಿ, ಬೆಂಗಳೂರಿಂದ 137 ಕಿಲೋಮೀಟರ್ ಅಷ್ಟೇ. ಹಿಂಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ತಿಂಡಿಗೆ ಪಾಸ್ತಾ ಮತ್ತು ಮಧ್ಯಾಹ್ನ ಊಟಕ್ಕೆ ಬಾಕ್ಸ್ ತೊಗೊಂಡು ಹೋಗ್ತಾ ಇದ್ವಿ. ಹೀಗಾಗಿ ಫ್ರೈಡ್ ರೈಸ್ನ ರೆಡಿ ಮಾಡ್ಕೊಂಡಿದ್ದೆ. ಫ್ರೈಡ್ ರೈಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ನಾನು ಹಿಂಗೆ ಹೊರಗಡೆ ಹೋಗಬೇಕಾದ್ರೆ, ಆಲ್ಮೋಸ್ಟ್ ಒನ್ ಡೇ ಹೋಗಬೇಕಾದ್ರೆ ಈ ಥರ ಅಡುಗೆನ ಪ್ಯಾಕ್ ಮಾಡ್ಕೊತೀನಿ. ಇನ್ನು 3-4 ದಿನ ಎಲ್ಲ ಹೋಗಬೇಕಾದ್ರೆ ಇನ್ಸ್ಟಂಟಾಗಿ ಪರಾಟಾಸ್ ಆಗಿರ್ಬೋದು, ಚಟ್ನೀಸು, ಈ ಥರ ಇನ್ಸ್ಟಂಟ್ ಕಾಫಿ ಪೌಡ್ರು, ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಹೋಗ್ತಾ ನೆಕ್ಸ್ಟ್ ಯಾವಾಗಾದರೂ ಟ್ರಿಪ್ಪಿಗೆ ಹೋದರೆ ಆವಾಗ ಆ ವಿಡಿಯೋಸ್ ಕೂಡ ನಿಮಗೆ ಶೇರ್ ಮಾಡ್ತೀನಿ, ಯಾವ ಥರ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಬಂದುಬಿಟ್ಟು ನಾನು ಈ ಒಂದು ಸ್ವೀಟ್ನ ಹಲ್ವಾನ ಮಾಡ್ಕೊಂಡಿದ್ದೆ. ಸೊ ಸಂಡೇ ಟ್ರಿಪ್ಪಿಗೆ ಹೋಗೋದಂತ ನಮ್ಗೆ ಗೊತ್ತಿತ್ತಲ್ವ, ಹಿಂಗಾಗಿ ಸ್ಯಾಟರ್ಡೇನೇ ಈ ಒಂದು ಸ್ವೀಟ್ನ ಮಾಡ್ಕೊಂಡಿದ್ದೆ. ಹೆಂಗಂದರೆ ಟ್ರಾವೆಲಲ್ಲಿ ಎಲ್ಲಾದರೂ ನಿದ್ದೆ ಬರಬೇಕಾದ್ರೆ ಆಗಿರ್ಬೋದು, ಅಥವಾ ಒಂದು ಸ್ವೀಟ್ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಿಂಗಾಗಿ ಸ್ವೀಟ್ ಐಟಮ್ನಲ್ಲಿ ಇದನ್ನ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತು ಕೂಡ. ವಿಡಿಯೋದ ಎಂಡಿಗೆ ಈ ಒಂದು ರೆಸಿಪಿನ ಕೂಡ ಶೇರ್ ಮಾಡಿರ್ತೀನಿ, ನೀವು ಇಷ್ಟ ಆದರೆ ಟ್ರೈ ಮಾಡೋರು ಮಾಡ್ಕೊಬಹುದು. ಹೆಂಗಂದರೆ ನಾವು ಪಾಯಸ ಆ ಥರ ಎಲ್ಲ ಸ್ವೀಟ್ನ ತೊಗೊಂಡೋಗೋಕ್ಕಾಗಲ್ಲ, ಅದೆಲ್ಲ ಬಿದ್ದೋಗುತ್ತೆ. ಹಿಂಗಾಗಿ ಇನ್ನು ನಂದು ಬಂದುಬಿಟ್ಟು ಸ್ವಲ್ಪ ಹೆಲ್ತ್ ಇಶ್ಯೂಸ್ ನಡೀತಾ ಇದೆ, ಹೀಗಾಗಿ ಟ್ಯಾಬ್ಲೆಟ್ಸ್ನ ಸ್ಕಿಪ್ ಮಾಡೋಂಗೇ ಇಲ್ಲ. ಸೊ ಟ್ಯಾಬ್ಲೆಟ್ಸ್ ತೊಗೊಂಡು ಪೂಜೆ ಮಾಡಿಕೊಂಡು ನಾನು ಈ ಥರ ಒಂದು ಡ್ರೆಸ್ನ ಹಾಕ್ಕೊಂಡು ರೆಡಿ ಆದೆ. ಅಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿದ್ದು, ಯಾಕಂದರೆ ಬೈಕ್ ಮೇಲೆ ಬೇರೆ ಹೋಗ್ತಾ ಇದ್ವಿ, ಚಳಿ ಬೇರೆ ಇರುತ್ತೆ. ಹೀಗಾಗಿ ಇದ್ದೇ ಟಾಪ್ ಮೇಲೆ ನಾನು ಹುಡೀಸ್ ಹಾಕ್ಕೊಂಡು ದುಪ್ಪಟ್ಟನ ಎತ್ತಿಟ್ಕೊಂಡ್ಬಿಟ್ಟಿದ್ದೆ ಬ್ಯಾಗಲ್ಲಿ. ಬಿಕಾಸ್ ದುಪ್ಪಟ್ಟ ಆಗಿರ್ಬೋದು, ಸೀರೆಗಳೆಲ್ಲ ಸ್ವಲ್ಪ ಬೈಕ್ ಮೇಲೆ ಅನ್ಕಂಫರ್ಟೇಬಲ್ಲೇ. ಅದರಲ್ಲೂ ಕೂಡ ನಾವು ಪಾಪುನೂ ಕರ್ಕೊಂಡು ಹೋಗ್ತಾ ಇದ್ವಿ, ಹೀಗಾಗಿ ಸ್ವಲ್ಪ ಕೇರ್ಫುಲ್ಲಾಗೇ ಇರಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಬೈಕ್ನ ಕಂಟಿನ್ಯೂವಸ್ ಆಗಿ ಮೂವ್ ಮಾಡ್ತಾ ಇರಲಿಲ್ಲ. ಅಲ್ಲಲ್ಲಿ 40 ಮಿನಿಟ್ಸ್ಗೆಲ್ಲ ಒಂದೊಂದು ಬ್ರೇಕ್ನ ತೊಗೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಹೋಗ್ತಾ ಇದ್ವಿ. ಹೀಗಾಗಿ ದಾರಿ ಕಳೆದಿದ್ದೇ ಗೊತ್ತಾಗಲಿಲ್ಲ. ಇನ್ನು ಬೆಂಗಳೂರಲ್ಲಂತೂ ನಾವು ಹೊರಟಾಗಲೇ 7:30 ಆಗಿತ್ತು. ಬಟ್ ಇಲ್ಲಿ ವೆದರ್ನ ನೋಡ್ತಾ ಇದ್ದರೆ ಹೆಂಗಿತ್ತು ಅಂದರೆ, ಆ ಒಂದು ಫಾಗ್ ಆಗಿರ್ಬೋದು, ಆ ಚಳಿ ಎಷ್ಟೊಂದು ಇತ್ತಂದರೆ, ಲಾಸ್ಟ್ ಟೈಮ್ ನಾನು ಊಟಿಗೆ ಹೋದಾಗ ಈ ಥರ ಒಂದು ಚಳಿನ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಸೇಮ್ ಅಷ್ಟೇ ಚಳಿ, ಅಷ್ಟೇ ತಂಪಾದ ವಾತಾವರಣ, ಅಷ್ಟೇ ಬೈಕ್ ಮೇಲೆ ಇನ್ನೂ ಜೋರು ಗಾಳಿ, ಹಾಗೆ ಫಾಗು ಅಷ್ಟೇ. ಎಷ್ಟೊಂದು ಫಾಗ್ ಇತ್ತಂದರೆ ಆ ವ್ಯೂನೇ ಒಂಥರ ಚೆಂದ. ಸೊ ಕೆಲವೊಮ್ಮೆ ಹೆಂಗಂದರೆ ಜೀವನದಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ನೂ ಮಾಡಬೇಕು. ಅದು ಚಳಿ ಆಗಿರ್ಬೋದು, ಬೈಕಲ್ಲಿ ಸುತ್ತಾಟ ಆಗಿರ್ಬೋದು, ಕಾರಲ್ಲಾಗಿರ್ಬೋದು, ಎಲ್ಲ ಥರನೂ ನೀವು ಸುತ್ತಾಡಬೇಕು. ಸ್ವಲ್ಪ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಪೇನ್ ಆಗಿರ್ಬೋದು, ನೋವುಗಳಾಗಿರ್ಬೋದು, ಇದು ಎಲ್ಲರಿಗೂ ಇದ್ದಿದ್ದೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೊರಗಡೆ ಬಂದರೆ ತುಂಬಾ ಸುಂದರವಾಗಿದೆ ಈ ಜೀವನ. ಈ ಜೀವನನೇ ಹೆಂಗೆ ಅಲ್ವಾ, ಇಲ್ಲಿ ಮೆಮರೀಸ್ನ ಕಲೆಕ್ಟ್ ಮಾಡ್ಕೋದೆ ನಿಜವಾದ ಜೀವನ. ಸೊ ನಾನು ಆವಾಗಲೇ ಹೇಳಿದೆ ಅಲ್ಲಲ್ಲಿ ನಿಲ್ಲಿಸ್ತಾ ಇದ್ವಿ ಅಂತ, ಹಂಗೆ ಇಲ್ಲೂ ಕೂಡ ಒಂದು ಸ್ಟಾಪ್ನ ತೊಗೊಂಡ್ಬಿಟ್ಟು ಆರೆಂಜ್ನ ತಿಂತಾ ಇದ್ವಿ. ಸೊ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಬ್ರೇಕ್ನ ತಗೊಳ್ಳೋದು, ಫ್ರೂಟ್ಸ್ ಆಗಿರ್ಬೋದು, ಅಥವಾ ನೀರು ಕುಡಿಯೋದು, ಸ್ವಲ್ಪ ಹೊತ್ತು ಅಲ್ಲೇ ವಾಕ್ ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ವಿ. ಹಿಂಗಾಗಿ ಕಾಲು ನೋವು ಬರೋದಾಗಿರ್ಬೋದು, ಅಥವಾ ಕಂಟಿನ್ಯೂವಸ್ ಆಗಿ ಕೂತ್ಕೊಂಡು ನೆಕ್ ಪೇನ್ ಆಗಿರ್ಬೋದು, ಒಂಥರ ಟಯರ್ಡ್ ಫೀಲ್ ಆಗುತ್ತಲ್ವ, ಅದೆಲ್ಲ ಆಗಲ್ಲ. ಕಂಟಿನ್ಯೂವಸ್ ಆಗಿ ನೀವು 2-3 ಅವರ್ಸು ಎಲ್ಲೂ ನಿಲ್ಲಿಸ್ದೇ ಬೈಕ್ನಲ್ಲೇ ಹೋಗ್ತಾ ಇದ್ದರೆ ಆವಾಗ ತುಂಬ ಬೋರು ಆಗುತ್ತೆ, ಬೇಜಾರು, ಟಯರ್ಡ್ನೆಸ್ ಎಲ್ಲ ಆಗುತ್ತೆ. ಇನ್ನಿಲ್ಲಿ ಬಂದುಬಿಟ್ಟು ವಂದನೆಗಳು ಕರ್ನಾಟಕ, ಇಲ್ಲಿಗೆ ಕರ್ನಾಟಕ ಬಾರ್ಡರ್ ಮುಗಿಯುತ್ತೆ. ಏನು ಗೊತ್ತಾ, ಲೇಪಾಕ್ಷಿಗೆ ಹೋಗ್ಬೇಕಾದ್ರೆ ಹತ್ತತ್ರ ಒಂದು 60% ಕರ್ನಾಟಕದಲ್ಲೇ ಟ್ರಾವೆಲ್ ಆಯಿತು ನಮ್ಮದು. ಅದಾದ ತಕ್ಷಣ ತುಂಬ ಕಡಿಮೆ ಟ್ರಾವೆಲ್ ಮಾಡೋಷ್ಟರಲ್ಲೇ ಲೇಪಾಕ್ಷಿ ಸಿಕ್ಬಿಡ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ವೆಲ್ಕಮ್ ಟು ಲೇಪಾಕ್ಷಿ ಅಂತ ಬೋರ್ಡ್ ಇದೆ. ಸೊ ಅಲ್ಲಿಂದ ಬಂದ ತಕ್ಷಣ ಏನಾಗ್ಬಿಡ್ತಂದರೆ, ನಾವು ಸ್ಟಾರ್ಟಿಂಗ್ ಎಂಟ್ರಿಲಿ ಜಟಾಯು ಪಾರ್ಕ್ ಇದೆ. ನಾವೇನು ಅಂದ್ಕೊಂಡ್ವಿ ಅಂದರೆ, ಇಲ್ಲೇ ಪಾರ್ಕ್ ಮಾಡಿದರೆ ಹತ್ರದಲ್ಲೇ ದೇವಸ್ಥಾನ ಇರ್ಬೋದು,
ಸೊ ಜಟಾಯು ಪಾರ್ಕ್ಗೆ ಆಮೇಲೆ ಹೋಗೋಣ, ಮೊದಲು ನಾವು ದೇವಸ್ಥಾನ ಮುಗಿಸ್ಕೊಂಬಿಡೋಣ ಅಂತ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ನಡೀತಾ ಬಂದ್ವಿ. ಆಮೇಲೆ ಗೊತ್ತಾಯಿತು ದೇವಸ್ಥಾನ ಸ್ವಲ್ಪ ದೂರದಲ್ಲೇ ಇದೆ, ಅದರಲ್ಲೂ ಮಗನ್ನ ಕರ್ಕೊಂಡಂತೂ ಹೋಗೋಕ್ಕಾಗಲ್ಲ, ಎತ್ಕೊಂಡು ಹೋಗೋಕ್ಕೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಗೇನ್ ಪುನಃ ನನ್ನ ಹಸ್ಬೆಂಡು ಬೈಕ್ ತರೋಕ್ಕಂತ ಹೋಗ್ತಾಯಿದ್ರು. ಈ ನನ್ನ ಮಗನೂ ಅಷ್ಟೇ, ಅವ್ರು ಹಿಂದಿಂದ ಹಂಗೆ ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹೆಂಗಾಗ್ಬಿಡುತ್ತೆ ಅಂದರೆ ಈ ಒಂದು 5 ಇಯರ್ಸ್ ಮಕ್ಕಳ ಜೊತೆ ಸ್ವಲ್ಪ ಕಷ್ಟ. 5 ಇಯರ್ಸ್ ಅಂತೇನಿಲ್ಲ, ಆಲ್ಮೋಸ್ಟ್ ಅವ್ರಿಗೆ ಒಂದು 4th 5th ಸ್ಟ್ಯಾಂಡರ್ಡ್ ಬರೋವರೆಗೂ ಅಷ್ಟೇ ಅವ್ರನ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಯಾವಾಗ ಯಾರ ಕೈ ಹಿಡ್ಕೊಂಡು ಹಂಗೆ ಹೋಗ್ತಾನೆ ಇರ್ತಾರೆ, ಕೆಲವೊಮ್ಮೆ ನಿಂತಲ್ಲೇ ನಿಂತುಬಿಟ್ಟಿರ್ತಾರೆ. ಹೀಗಾಗಿ ತುಂಬ ಫೋಕಸ್ ಕೊಡಬೇಕಾಗತ್ತೆ. ಇನ್ನು ಇಲ್ಲಿ ಬಂದುಬಿಟ್ಟು ಇದು ದೇವಸ್ಥಾನ. ಸೊ ದೇವಸ್ಥಾನದಲ್ಲಿ ಹೆಂಗಂದರೆ ಈ ದೇವಸ್ಥಾನದ ಒಂದು ವಾಸ್ತುಶಿಲ್ಪ ಆಗಿರ್ಬೋದು, ಆ ಕಲೆ ಆಗಿರ್ಬೋದು, ಒಂದು ಆರ್ಕಿಟೆಕ್ಚರ್ ಆಗಿರ್ಬೋದು ತುಂಬಾ ಅದ್ಭುತವಾಗಿದೆ. ಎಂಟ್ರಿಗೆ ಹೋದ ತಕ್ಷಣ ನಿಮಗೆ ಈ ಒಂದು ದೇವಾಲಯ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಇದು ಒಂದು ಆ್ಯಂಗ್ರಿ ಫಾರ್ಮ್ ಆಫ್ ದಿ ಶಿವ, ಒಂದು ಶಿವನ ರೌದ್ರ ಅವತಾರ ವೀರಭದ್ರ ಸ್ವಾಮಿಗೆ ಮೀಸಲಾಗಿರುವಂಥ ಒಂದು ದೇವಸ್ಥಾನ. ಮೇನ್ ಡೈಟಿ ಬಂದ್ಬಿಟ್ಟು ವೀರಭದ್ರೇಶ್ವರ ಸ್ವಾಮಿ. ಇಲ್ಲಿ ನಿಮಗೆ ದುರ್ಗಾದೇವಿ ಒಂದು ಮೂರ್ತಿ ಆಗಿರ್ಬೋದು ಆ್ಯಂಡ್ ದೊಡ್ಡ ನಾಗಲಿಂಗ ಒಂದು ಮೂರ್ತಿ ಕೂಡ ಸಿಗುತ್ತೆ ನಿಮಗೆ, ನಾಗಲಿಂಗೇಶ್ವರಂದು. ಆಮೇಲೆ ಗಣಪತಿದು ಒಂದು ಕಲ್ಲಲ್ಲೇ ಒಂದು ಆಗಿನ ಕಾಲದಲ್ಲಿ ಕೆತ್ತಿದಂಥ ಒಂದು ಗಣಪತಿಯ ಒಂದು ವಿಗ್ರಹಗಳು, ಅಲ್ಲಲ್ಲೇ ಶಿವಲಿಂಗಗಳು, ಗಣಪತಿ, ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಈ ಥರ ಕಲ್ಲಲ್ಲಿ ಅಲ್ಲಲ್ಲೇ ನಿಮಗೆ ಒಂದಷ್ಟು ಮೂರ್ತಿಗಳು ಕೂಡ ಸಿಗುತ್ತೆ. ಹೀಗಾಗಿ ನಾವು ಫಸ್ಟು ಒಳಗಡೆ ಬಂದಿದ್ದೆ, ದರ್ಶನ ಮಾಡಿಕೊಂಡು ಇಲ್ಲಿ ಇಷ್ಟೊಂದು ಕಂಬಗಳಿದ್ವಲ್ಲ, ತುಂಬ ಸುಂದರವಾಗಿದ್ವು. ಒಂದ್ರ ಮೇಲೆ ಇದ್ದಂಗೆ ಕಲೆ ಇನ್ನೊಂದ್ರ ಮೇಲೆ ಇರಲಿಲ್ಲ. ಯಪ್ಪ, ಹೆಂಗೆ ಅದನ್ನೆಲ್ಲ ಕ್ರೇವ್ ಮಾಡಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಇಷ್ಟು ಚೆನ್ನಾಗಿ ಅದನ್ನು ಕೆತ್ತಿರ್ತಾರೆ ಕಲ್ಲಲ್ಲಿ. ಸೊ ತುಂಬಾ ಅದ್ಭುತವಾಗಿತ್ತು. ಆ್ಯಂಡ್ ಇದು ಒಂದು ಫ್ಲೋಟಿಂಗ್ ಫಿಲ್ಲರ್ ಏನಿದೆ ಅಲ್ವಾ, ಈ ಒಂದು ದೇವಸ್ಥಾನದ ಒಂದು ಮೇನ್ ಹೈಲೈಟ್ ಇದೆ ಆ್ಯಕ್ಚುಲಿ. ನೀವು ಎಲ್ಲಾದರೂ ಒಂದು ವಿಡಿಯೋನಲ್ಲಾದರೂ ಅಂತೀರಾ ಅಥವಾ ಹೋದಾಗಲಾದರೂ ನೋಡಿರ್ತೀರಾ ಈ ಒಂದು ಫ್ಲೋಟಿಂಗ್ ಫಿಲ್ಲರ್ನ. ಇಷ್ಟೊಂದು ಕಂಬಗಳಲ್ಲಿ ಒಂದು ಕಂಬ ಗಾಳಿಯಲ್ಲೇ ನಿಂತಿದೆ, ಅಂದರೆ ಕೆಳಗಡೆ ಇದು ಟಚ್ ಆಗಿಲ್ಲ ಈ ಒಂದು ಕಂಬ. ಸೊ ಇಲ್ಲಿ ಕೆಲವರು ಬಂದವ್ರು ಹೆಂಗಂದರೆ ಈ ಥರ ತಮ್ಮ ಒಂದು ದುಪ್ಪಟ್ಟನ ಹಾಕಿ ಅದನ್ನು ಕೆಲವರು ಕ್ಯೂರಿಯಾಸಿಟಿಗೆ ಚೆಕ್ ಮಾಡ್ತಾರೆ. ಇನ್ನು ಕೆಲವರಲ್ಲಿ ಒಂದು ನಂಬಿಕೆ ಇದೆ, ಈ ಥರ ಆ ಕಡೆಯಿಂದ ಈ ಕಡೆಗೆ ಅವರು ಒಂದು ದುಪ್ಪಟ್ಟ ಆಗಿರ್ಬೋದು ಟಾವೆಲ್ನ ಕ್ರಾಸ್ ಮಾಡ್ಕೊಂಡು ತೊಗೊಂಡು ಬಂದರೆ ಅವರ ಒಂದು ಬೇಡಿಕೆಗಳು ಈಡೇರುತ್ತೆ ಅಂತ ಕೆಲವರು ನಂಬಿದ್ದಾರೆ. ಸೊ ಹೀಗಾಗಿ ತುಂಬ ಜನ ಇಲ್ಲಿ ತುಂಬ ಥರದಿಂದ ಪ್ರಯತ್ನ ಮಾಡ್ತಾಯಿದ್ರು. ಆಲ್ಮೋಸ್ಟ್ 95% ಬರ್ತಾ ಇತ್ತು. ಇನ್ನು ಒಂದು ಕಾರ್ನರಲ್ಲಿ ಅಂಚಲ್ಲಿ ಏನೋ ಸಿಕ್ಕಾಕೊಂಡಿತ್ತೋ ಏನೋ ಗೊತ್ತಿಲ್ಲ, ಅಲ್ಲಿ ಮಾತ್ರ ಅದು ಪಾಸ್ ಆಗ್ತಾ ಇರಲಿಲ್ಲ. ಹೀಗಾಗಿ ಕೆಲವರಂತರೂ ಪಿನ್ನು ಮೊಳೆ ಏನೇನೋ ಹಿಡ್ಕೊಂಡು ಅಲ್ಲಿ ಏನೋ ಸ್ಟಕ್ ಆಗಿದೆ, ಅದನ್ನು ರಿಮೂವ್ ಮಾಡಬೇಕು ಅಂತ ಕೆಲವರು ತುಂಬ ಪ್ರಯತ್ನ ಪಡ್ತಾಯಿದ್ರು. ಅದೆಲ್ಲ ನೋಡಿದೆ. ಸೊ ಇದೊಂಥರ ವಿಸ್ಮಯ ಅಂತಲೇ ಹೇಳ್ಬೋದು. ಗಾಳಿಯಲ್ಲಿ ಈ ಥರ ಒಂದು ಪಿಲ್ಲರ್ ನಿಂತಿರೋದು, ಕೆಳಗೆ ಟಚ್ ಆಗದೆ, ಅದು ಅಷ್ಟೊಂದು ಹೆವಿ, ಅದು ಎಷ್ಟೊಂದು ವೇಟ್ ಇತ್ತು ಅಂದರೆ ಅದನ್ನು ನೋಡಿದಾಗ ನಿಮಗೆ ಒಂದು ಗೊತ್ತಾಗುತ್ತೆ. ಅಷ್ಟು ದೊಡ್ಡ ಒಂದು ಪಿಲ್ಲರು ಗಾಳಿಯಲ್ಲಿ ನಿಂತಿದೆ ಅಂದರೆ ತುಂಬಾ ವಿಸ್ಮಯ ಅಂತ ಹೇಳ್ಬೋದು. ಇಲ್ಲಿಯ ಒಂದು ಕಲೆಗಳಾಗಿರ್ಬೋದು, ಪ್ರತಿ ಗೋಡೆಗಳ ಮೇಲೆ ಕೆತ್ತಲಾದಂತಹ ಒಂದಷ್ಟು ಚಿತ್ರಗಳು ತುಂಬ ವಿಸ್ಮಯವಾಗಿದ್ವು. ಆ್ಯಂಡ್ ಇದು ಬಂದುಬಿಟ್ಟು ಬೆಂಗಳೂರಲ್ಲಿರೋರಿಗೆ ತುಂಬಾ ಹತ್ತಿರ. ಇದು 1 ಡೇ ಟ್ರಿಪ್ ಅಂತ, ನೀವು ಬೈಕ್ ಮೇಲೆ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಬಸ್ಸಿಂದ ಕೂಡ ನೀವು ಆರಾಮಾಗಿ ಲೇಪಾಕ್ಷಿಗೆ 1 ಡೇಯಲ್ಲಿ ಹೋಗಿ ಬರ್ಬೋದು. ನಾವು ಬೆಂಗಳೂರನ್ನ ಬಿಟ್ಟಾಗ 7:30 ಆಗಿತ್ತು. ನಾವು ಪುನಃ ಮನೇಲಿ 6 ಗಂಟೆಗೆ ನಾವು ಮನೇಲಿ ಇದ್ವಿ. ಸೊ ಹೀಗಾಗಿ ಆರಾಮಾಗಿ ನೀವು 1 ಡೇ ಟ್ರಿಪ್ ಥರ ಹೋಗಿ ಎಂಜಾಯ್ ಮಾಡ್ಬೋದು. ಯಾರೆಲ್ಲ ಒಂದು ದೇವಸ್ಥಾನಕ್ಕೆ ವಿಸಿಟ್ ಕೊಡುವಂಥ ಒಂದು ಮನಸ್ಥಿತಿ ಇರುತ್ತೆ, ಕೆಲವರಿಗೆ ಈ ಥರ ಆರ್ಕಿಟೆಕ್ಚರ್ ಇಷ್ಟ ಇರುತ್ತೆ, ಅಂಥವ್ರಿಗಂತೂ ತುಂಬ ಮಾಡಿಸಿದಂಥ ಒಂದು ದೇವಾಲಯ ಅಂತ ಹೇಳ್ಬೋದು. ಹೊರಗಡೆ ಅಂತೂ ತುಂಬ ಅದ್ಭುತವಾದಂಥ ಒಂದು ಮಂಟಪಗಳಾಗಿರ್ಬೋದು, ಆಗಿನ ಕಾಲದಲ್ಲಿ ಈ ಒಂದು ಮದುವೆ ಮಂಟಪಗಳು, ಸಮಾರಂಭದ ಮಂಟಪಗಳು ಹೇಗೆ ಇರ್ತಾ ಇತ್ತು ಅದನ್ನೆಲ್ಲನೂ ನೀವು ನೋಡಬೇಕಂದ್ರೆ ಕೇವಲ ವಿಡಿಯೋದಲ್ಲಿ ಪಾಸಿಬಲ್ ಆಗಲ್ಲ ಅಷ್ಟೆಲ್ಲವನ್ನು ಒಂದು ಕ್ಲಿಪ್ಸ್ನ ನಾವು ಹಾಕಲಿಕ್ಕೆ. ಸೊ ಮಸ್ಟ್ ವಿಸಿಟ್ ಪ್ಲೇಸಲ್ಲಿ ಇದು ಅಂತ ಹೇಳ್ಬೋದು. ಸೊ 1 ಡೇ ಏನಾದರೂ ಫ್ರೀ ಇದ್ದಾಗ ಲೇಪಾಕ್ಷಿಗೆ ನೀವು ವಿಸಿಟ್ ಕೊಡ್ಬೋದು. ಇಲ್ಲಿ ವಾಸ್ತುಶಿಲ್ಪನ ನೀವು ನೋಡ್ತಾ ನಿಂತರೆ ತುಂಬ ಹೊತ್ತು ಹಾಗೆ ನಿಲ್ತೀರ. ಹೊರಗಡೆ ಬಿಸಿಲು ಇದ್ದರೂ ಕೂಡ ಆ ಒಂದು ದೇವಸ್ಥಾನಗಳು ಆ ಕಲ್ಲಿನ ಹತ್ರ ಹೋದಾಗ ತುಂಬ ತಂಪಾದ ಒಂದು ಅನುಭವ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಇದು ವೀರಭದ್ರ ಸ್ವಾಮಿಯವರ ಒಂದು ದೇವಸ್ಥಾನ. ಇನ್ನು ಹೆಂಗಂದರೆ ಅಲ್ಲೇ
ಪ್ರಸಾದ ಕೂಡ ಇತ್ತು, ಅನ್ನ ಪ್ರಸಾದ ಇತ್ತು. ಸೊ ಹಿಂಗಾಗಿ ಅಲ್ಲಿ ಪ್ರಸಾದನ ತೊಗೊಂಡ್ವಿ. ಒಂದು ಪಾಯಸ, ಅನ್ನ ಸಾಂಬಾರು ಮತ್ತು ಮೊಸರನ್ನ ಇತ್ತು. ನನ್ನ ಮಗ ತಿನ್ನಲಿಲ್ಲ. ಅವನು ಸ್ವಲ್ಪ ಹೊರಗಡೆ ಬಂದಾಗ ಹಂಗೆ ಹೋಟೆಲ್ ಆಗಿರ್ಬೋದು, ಹೊರಗಡೆ ಎಲ್ಲೂ ಜಾಸ್ತಿ ಏನೂ ತಿನ್ನಲ್ಲ. ಸೊ ನಾವು ಊಟ ಮುಗಿಸ್ಕೊಂಡು ನಾವು ಬಂದಿದ್ದು ಜಟಾಯು ಪಾರ್ಕಿಗೆ. ಇಲ್ಲಿ ಎಂಟ್ರಿ ಫೀಸ್ ಬಂದುಬಿಟ್ಟು 10 ರೂಪಿ ಇತ್ತು. ಸೊ ಏನಿಲ್ಲ, ಒಂದು ದೊಡ್ಡ ಬೆಟ್ಟದ ಮೇಲೆ, ದೊಡ್ಡ ಬಂಡೆ ಮೇಲೆ ಈ ಥರ ಜಟಾಯುದು ಒಂದು ಸ್ಟ್ಯಾಚು ಮಾಡಿದ್ದಾರೆ. ಇದಕ್ಕೊಂದು ಸ್ಟೋರಿ ಕೂಡ ಇದೆ. ರಾಮಾಯಣದಲ್ಲಿ ಯಾವಾಗ ರಾವಣ ಸೀತೆನ ಅಪಹರಣ ಮಾಡ್ತಾ ಇದ್ನ, ಅವಾಗ ಜಟಾಯು ಸೀತೆನ ಕಾಪಾಡೋಕೆ ಹೋದಾಗ ರಾವಣ ಅದರ ರೆಕ್ಕೆನ ಕಟ್ ಮಾಡ್ತಾನೆ. ಆವಾಗ ಜಟಾಯು ಇಲ್ಲಿ ಬಿದ್ದು ಪ್ರಾಣನ ಕೊಡ್ತು ಅಂತ ಒಂದು ಪ್ರತೀತಿ ಕೂಡ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ಜ್ಯೂಸ್ ಆಗಿರ್ಬೋದು, ಐಸ್ ಕ್ರೀಮು ಎಲ್ಲ ಅವೈಲೇಬಲ್ ಇದೆ. ಚಿಕ್ಕ ಚಿಕ್ಕದಾಗಿ ಇಯರಿಂಗ್ಸು, ಬ್ಯಾಗು, ಈ ಥರ ಶಾಪಿಂಗ್ ಆಗಿರ್ಬೋದು. ಇನ್ನು ಕೆಲವರು ಸ್ಕೆಚ್ ಕೂಡ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಸ್ಕೆಚ್ ಕೂಡ ಮಾಡ್ತಾಯಿದ್ರು. ಅದಾದ ತಕ್ಷಣ ಒಂದು ಮೇಲೆ ನಾವು ಜಟಾಯುದೇನು ಪಾರ್ಕಲ್ಲಿ ಪೂರ್ತಿ ಮೇಲೆ ಹೋದಾಗ ಒಂದು ಒಳ್ಳೆಯ ಒಂದು ವ್ಯೂ ಸಿಗುತ್ತೆ. ಆ್ಯಂಡ್ ಅಲ್ಲಿ ಒಂದು ಲೇಪಾಕ್ಷಿ ಟೆಂಪಲಲ್ಲಿ ನಿಮಗೆ ಸೀತೆಯ ಒಂದು ಪಾದ ಇದೆ, ಸ್ವತಃ ಸೀತಾದೇವಿಯ ಒಂದು ಪಾದ ಇದೆ. ಆ ಪಾದನ ನೋಡ್ಕೊಂಡು ಕೆಲವರು ದರ್ಶನ ಎಲ್ಲ ಮಾಡ್ಕೊತಾ ಇದ್ರು. ಅದೇ ಥರ ಜಟಾಯು ಅಲ್ಲೂ ಕೂಡ ಒಂದು ಕಲ್ಲಿನ ಮೇಲೆ ಒಂದು ಪಾದ ಇದೆ. ಆ್ಯಂಡ್ ಸುಂದರವಾದ ವ್ಯೂ ನಿಮಗೆ ನೋಡೋಕೆ ಸಿಗುತ್ತೆ. ಅಲ್ಲೇ ಒಂದು ದೊಡ್ಡ ನಂದಿ ಕೂಡ ನಿಮಗೆ ಕಾಣಕ್ಕೆ ಸಿಗುತ್ತೆ. ಅದು ನಮಗೆ ಲೇಟ್ ಆಗಿತ್ತು, ಹೀಗಾಗಿ ನಾವು ಅಲ್ಲಿ ಹತ್ರ ಹೋಗಲಿಲ್ಲ, ಅಲ್ಲಿ ದೂರದಿಂದನೇ ನಮಸ್ಕಾರ ಮಾಡ್ಕೊಂಡ್ವಿ. ಸೊ ಒಟ್ಟಾರೆ ಹೇಳಬೇಕಂದ್ರೆ ಬೆಂಗಳೂರಿಂದ ನೀವು ಬಜೆಟಲ್ಲೇ ಲೇಪಾಕ್ಷಿ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಅಷ್ಟೇ ಅಂದರೆ ಡ್ರೆಸ್ ಕೋಡ್ ಬಗ್ಗೆಯಲ್ಲಿ ತುಂಬಾ ಗೂಗಲಲ್ಲೆಲ್ಲ ಹಾಕಿದ್ರು, ಓನ್ಲಿ ಚೂಡಿದಾರು, ಸ್ಯಾರಿ ಮಾತ್ರ ಅಲವ್ ಇರುತ್ತೆ, ಹಂಗೆ ಹಿಂಗೆ ಅಂತ. ಬಟ್ ಅಲ್ಲಿ ನೋಡಿದರೆ ಎಲ್ಲರೂ ಜೀನ್ಸು ಆ ಥರ ಎಲ್ಲ ಬಟ್ಟೆಗಳನ್ನು ಹಾಕ್ಕೊಂಡಿದ್ರು. ಅದು ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಸ್ವಲ್ಪ ಟೆಂಪಲ್ ಒಂದು ಕಮಿಟಿಯವರು ಅದನ್ನು ಫೋಕಸ್ ಮಾಡಬೇಕಾಗುತ್ತೆ. ಒಂದು ಗೂಗಲಲ್ಲಿ ಹಾಕಿರ್ತಾರೆ ಅಂದಮೇಲೆ ಅಲ್ಲಿ ಬಂದಾಗ ಕೂಡ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ದೇವಸ್ಥಾನಗಳಲ್ಲಿ ಸ್ವಲ್ಪ ಬಟ್ಟೆಗಳು ಕೂಡ ಚೆನ್ನಾಗಿದ್ದರೆ ಇನ್ನೂ ಖುಷಿಯಾಗಿರುತ್ತೆ. ಇನ್ನು ಇದು ಬಂದುಬಿಟ್ಟು ಹಲ್ವಾನ ರೆಸಿಪಿನ ನಾನು ಎಂಡಿಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಇದು ತುಂಬಾ ನಮ್ಗೆ ಯೂಸ್ಫುಲ್ ಆಯಿತು. ಆ್ಯಕ್ಚುಲಿ ಬೈಕಲ್ಲಿ ಜೋರಾಗಿ ನಿದ್ದೆ ಬರ್ತಾಯಿತ್ತು. ಕಾರಲ್ಲೇನೋ ಹಿಂದೆ ಕೂತವ್ರು ನಿದ್ದೆ ಮಾಡಿದ್ರೆ ಪರವಾಗಿಲ್ಲ, ನಡೆಯುತ್ತೆ. ಬಟ್ ಬೈಕಲ್ಲಿ ಹಂಗಾಗಲ್ಲ, ಅದು ತುಂಬ ರಿಸ್ಕಿ ಅದು. ಸೊ ನನಗೆ ಹೆಂಗಂದರೆ, ನಾವು ಕಾರ್ ಓಡಿಸ್ಬೇಕಾದ್ರೆ ಕೂಡ ನನ್ನ ಹಸ್ಬೆಂಡ್ಗೆ ಹಾಗೆ ನಿದ್ದೆ ಬಂದರೆ ಏನಾದರೂ ಒಂದು ಸ್ವೀಟ್ನ ನಾನು ಇಟ್ಕೊಂಡೇ ಇರ್ತೀನಿ. ಹೆಂಗಂದರೆ ನೀವು ಯಾವಾಗಾದರೂ ನಿಮಗೆ ನಿದ್ದೆ ಬರ್ತಾ ಇದೆ ಬೈಕು ಕಾರು ಓಡಿಸ್ಬೇಕಾದಾಗ ಅಥವಾ ಹಿಂದೆ ಕೂತ್ಕೊಂಡಾಗ ಅಂದಾಗ ಯಾವುದೇ ರೀತಿ ನೀವು ಸ್ವೀಟ್ಸ್ನ ತಿಂದುಬಿಟ್ರೆ ಸಾಕು, ಇಮ್ಮಿಡಿಯೇಟಾಗಿ ನಿಮ್ಮ ನಿದ್ದೆ ಹೋಗ್ಬಿಡುತ್ತೆ. ಯಾಕಂದರೆ ಒಂದು ಸಕ್ಕರೆ ಅಂಶ, ಏನು ಸ್ವೀಟ್ ಅಂಶ ಇರುತ್ತಲ್ವ, ಅದು ಡೈರೆಕ್ಟಾಗಿ ಬ್ರೈನದೊಂದು ಆಕ್ಸಿಜನ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ. ಹೀಗಾಗಿ ಸ್ವೀಟ್ ತಿನ್ನೋದ್ರಿಂದ ನಿದ್ದೆ ಹೋಗುತ್ತೆ. ಹೀಗಾಗಿ ನಾನು ಫಿಕ್ಸ್ ಸ್ವೀಟ್ನ ಇಟ್ಕೊಂಡಿರ್ತೀನಿ. ಬಟ್ ಸ್ವೀಟ್ನ ಈ ಥರ ಇಟ್ಕೊಳ್ಳೋದ್ರಿಂದ ಅದು ನಾವು ಕ್ಯಾರಿ ಮಾಡೋಕ್ಕಾಗಿರ್ಬೋದು, ಅಲ್ಲಲ್ಲೇ ಯಾವಾಗ ಬೇಕಾದಾಗ ತಿನ್ನೋಕ್ಕಾಗಿರ್ಬೋದು, ಈಸಿ ಆಗಿರುತ್ತೆ. ಆ್ಯಂಡ್ ಈ ಒಂದು ಹಲ್ವಾ ಬಂದುಬಿಟ್ಟು ಮಾಡೋಕ್ಕೂ ಅಷ್ಟೇ ತುಂಬಾ ಈಸಿಯಾಗಿದೆ. ಇದನ್ನು ನಾನು ಪುಟಾಣಿ ಬೇಳೆನ ಬಳಸ್ಕೊಂಡು ಮಾಡಿದ್ದು. ಇದು ನೀವು ಇನ್ನೂ ಪೂರ್ತಿಯಾಗಿ ಒಂದು ಕಡಲೆ ಬರುತ್ತೆ ಗೊತ್ತಾ, ಮೇಲೆ ಬ್ಲ್ಯಾಕ್ ಸಿಪ್ಪೆ ಇರುತ್ತೆ, ಹುರುಗಡಲೆ ಅಲ್ಲ, ಪೂರ್ತಿ ಆದಂಥ ಕಾಳು ಇರುತ್ತಲ್ವ, ಅದನ್ನು ಬಳಸ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಬಟ್ ಅದು ಮನೇಲಿ ಇರಲಿಲ್ಲ, ಹೀಗಾಗಿ ನಾನು ಹುರುಗಡಲೆ ಬೀಜ ಏನಿರುತ್ತಲ್ವ ಪುಟಾಣಿ, ಅದನ್ನು ಬಳಸ್ಕೊಂಡು ಮಾಡಿದ್ದು. ಬಟ್ ತುಂಬ ಚೆನ್ನಾಗೇ ಬಂತು. ಇದನ್ನು ನೀವು ಸ್ಟೋರ್ ಕೂಡ ಮಾಡ್ಬೋದು, ಬಟ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೆ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ. ಇದು ಮಾಡೋಕ್ಕೂ ಅಷ್ಟೇ ತುಂಬಾ ಈಸಿ ಇದೆ, ಏನಿಲ್ಲ. ಈ ಥರ ಏನು ಪುಟಾಣಿ ಬೇಳೆ ಬರುತ್ತಲ್ವ, ಇದನ್ನು ನಾನು ಯೂಸ್ ಮಾಡ್ಕೊಂಡಿದ್ದು. ಇದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಅವಲಕ್ಕಿ 1 ಕಪ್ಪು, ಹಾಗೆ ಬೆಲ್ಲ ಬಳಸ್ಕೊಳ್ಳೋರು ಬೆಲ್ಲ ಬಳಸ್ಕೋಬೋದು, ಕೆಲವರು ಸಕ್ಕರೆ ಬಳಸ್ಕೋಬೇಕು ಅಂದ್ಕೊಳ್ಳೋರು ಸಕ್ಕರೆನ ಬಳಸ್ಕೋಬೋದು. ಇನ್ನು ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಸೇರಿಸ್ಕೊಂಡು ರುಬ್ಕೋಬೇಕು. ಇಲ್ಲಿ ಗೋಡಂಬಿನ ಜಾಸ್ತಿಯಾಗಿ ಬಳಸ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ, ಕಡಿಮೆ ಬಳಸ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಬರುತ್ತೆ. ಹೀಗಾಗಿ ಗೋಡಂಬಿನ ಜಾಸ್ತಿಯಾಗಿ ಬಳಸ್ಕೊಳ್ಳಿ. ಸೊ ಕೆಲವೊಮ್ಮೆ ಈ ಥರದ ಒಂದಷ್ಟು ರೆಸಿಪೀಸ್ನ ಟ್ರೈ ಮಾಡ್ತಾಯಿದ್ರೆ ಅದೇ ಪಾಯಸ, ಅದೇ ಒಂದು ಕೇಸರಿ ಬಾತು ತಿಂದು ಬೋರ್ ಆಗಿರುತ್ತಲ್ವ, ಅವಾಗೆಲ್ಲ ಚೆನ್ನಾಗಿ ಅನಿಸುತ್ತೆ. ಇನ್ನು ಇದನ್ನು ಚೆನ್ನಾಗಿ ರುಬ್ಕೊಂಡು ಬಿಸಿ ಬಿಸಿ ಹಾಲಲ್ಲಿ ಇದನ್ನು ಕಲಿಸ್ಕೋಬೇಕಾಗತ್ತೆ. ಹಾಲು ಅಂದ ತಕ್ಷಣ ತುಂಬ ಹಾಲು ಹಾಕ್ಕೊಂಡು ತುಂಬ ಮೆತ್ತಗೆಲ್ಲ ಮಾಡ್ಕೋಬಾರ್ದು. ಚೂರೇ ಒಂದು ಅರ್ಧ ಕಪ್ ಹಾಲು ಸಾಕು, ಇದಕ್ಕೆ ಇನಫ್ ಅನಿಸುತ್ತೆ. ಸೊ ಹೀಗಾಗಿ ನೋಡಿಕೊಂಡು ಒಂದು ಚೂರು ಬಿಸಿ ಹಾಲು ಮಾತ್ರ ತುಂಬ ಬಿಸಿಯಾಗಿರಬೇಕು. ಆಗಲೇ ಕಾಯಿಸಿದ ಹಾಲಲ್ಲಿ ಹಾಲನ್ನ ಹಾಕ್ಕೊಂಡು ನೀವು ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಒಂದು ಪ್ಲೇಟ್ ಆಗಿರ್ಬೋದು ಅಥವಾ ಒಂದು ಟ್ರೇ ಆಗಿರ್ಬೋದು, ಅದಕ್ಕೆ
ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಅದರ ಮೇಲೆ ತಟ್ಟಿ 1 ಅವರು ಫ್ರಿಜ್ಜಲ್ಲಿ ತುಂಬ ಮೆತ್ತಗೆ ತೆಳ್ಳಗೆ ಬಂದುಬಿಟ್ರೆ ಅದನ್ನು ನೀವು ಫ್ರಿಜ್ಜಲ್ಲೂ ಇಟ್ಕೋಬೋದು ಅಥವಾ ಹೊರಗಡೆನೇ ಒಂದು 45 ಮಿನಿಟ್ಸು 1 ಅವರ್ ಇಟ್ಕೊಂಡು ಆಮೇಲೆ ಶೇಪ್ ನಿಮ್ಗೆ ಯಾವ್ದು ಬೇಕೋ ಆ ಥರ ಕಟ್ ಮಾಡಿಕೊಂಡ್ರು ಇದು ರೆಡಿ ಆಗಿಬಿಡುತ್ತೆ. ಇನ್ನು ನನ್ನ ಮಗ ಹೀಗೆ ಅವ್ನು ಎಚ್ಚರ ಇದ್ದ ಅಂದರೆ ಏನಿದ್ರೂ ಅವನಿಗೆ ಕೊಡಬೇಕು, ಅವನೇ ಮಾಡಬೇಕು, ಇಲ್ಲಾಂದರೆ ಅವನಿಗೆ ಸಮಾಧಾನ ಇರಲ್ಲ. ಆ್ಯಂಡ್ ಜೊತೆಗೆ ನಾನು ಅಷ್ಟೇ ಈಸಿಯಾಗಿ ಅವ್ನು ಮಾಡೋ ಥರ ಐಟಮ್ಸ್ ಇದ್ದರೆ ಕೊಟ್ಟಿರ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಈ ಒಂದು ಬಜೆಟ್ ಫ್ರೆಂಡ್ಲಿ ಟ್ರಿಪ್ಗೆ ಎಷ್ಟು ದುಡ್ಡು ಖರ್ಚಾಯಿತು ಆ್ಯಂಡ್ ಎಷ್ಟು ಗಂಟೆಗೆ ರೀಚ್ ಆದ್ವಿ, ಈ ಥರ ಮತ್ತೇನಾದರೂ ಇನ್ಫಾರ್ಮೇಷನ್ ನಿಮಗೆ ಎಕ್ಸ್ಟ್ರಾ ಬೇಕಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನು ದೇವಸ್ಥಾನದ ಹಿಂದೆ ಒಂದು ದೊಡ್ಡ ನಾಗಲಿಂಗೇಶ್ವರ ವಿಗ್ರಹ ಕೂಡ ಇದೆ. ಅದನ್ನು ನಾನು ನಿಮಗೆ ತೋರ್ಸೋಕೆ ಆಗಿಲ್ಲ, ಶಾರ್ಟ್ಸ್ ವಿಡಿಯೋಸಲ್ಲಿ ಹಾಕ್ತೀನಿ. ಸಂಡೇ ಆಗಿದ್ದರಿಂದ ಹೆವಿ ಕ್ರೌಡ್ ಇತ್ತು, ಕಾರಣ ಜಾಸ್ತಿ ಕ್ಲಿಪ್ಸ್ಗಳನ್ನ ತೊಗೊಳ್ಳಿಕ್ಕೆ ಆಗಲಿಲ್ಲ. ಬಟ್ ಆ ಒಂದು ವಾಸ್ತುಶಿಲ್ಪನ, ಆ ಒಂದು ಕಲೆನ, ಆರ್ಕಿಟೆಕ್ಚರ್ನ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿ ಹೋಯಿತು ಇವತ್ತಿನ ಒಂದು ಈ ಡೇ. ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಿಟ್ಟಿದ್ವಿ, ಸಂಜೆ ಅಗೇನ್ ಟೀ ಟೈಮ್ಗಂದರೆ ಮನೆಯಲ್ಲೇ ಇದ್ವಿ. ಹೀಗಾಗಿ ಬೆಂಗಳೂರಿಂದ 1 ಡೇ ಟ್ರಿಪ್ಗೆ ಹೋಗೋರಿಗೆ ಈ ಒಂದು ಪ್ಲೇಸು ಲೇಪಾಕ್ಷಿ ತುಂಬ ಅನುಕೂಲವಾಗಿರುತ್ತೆ, ಬಜೆಟ್ ಫ್ರೆಂಡ್ಲಿ ಕೂಡ ಇರುತ್ತೆ. ಎಷ್ಟು ಖರ್ಚಾಯಿತು, ಎಷ್ಟು ದುಡ್ಡು ಬೇಕಾಗುತ್ತೆ ಆ್ಯಂಡ್ ಎಷ್ಟು ಅವರು, ಇದೆಲ್ಲರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದೆಲ್ಲ ಒಂದು ಡೀಟೇಲ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ಐ ಹೋಪ್ ನನ್ನ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.